ಹಲೋ ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಸ್ಟಾರ್ ಡಿಜಿಟಲ್ ಮಹಿಳಾ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಸೀರೆ ಕುಚ್ಚು ಯಾವ ರೀತಿ ಕಟ್ಟಬೇಕು ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೀರೆ ಬೇಬಿ ಕುಚ್ಚನ್ನು ಕಟ್ಟುವ ವಿಧಾನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇವಾಗ ನಾನಿಲ್ಲಿ ಸಿಲ್ವರ್ ಮತ್ತು ರಾಮ ಗ್ರೀನ್ ಕಾಂಬಿನೇಷನಲ್ಲಿ ಸ್ಯಾರಿ ಬಂದಿರೋದ್ರಿಂದ ಸಿಲ್ವರ್ ಕಲರ್ ಮತ್ತು ರಾಮ ಗ್ರೀನ್ ಎರಡು ಸೀರೆ ಕುಚ್ಚು ಕಟ್ಟೋ ದಾರನ ತೊಗೊಂಡಿದ್ದೀನಿ. ಅದೇ ರೀತಿ ಒಂದು ಗಮ್ಮು ತೊಗೊಂಡಿದ್ದೀನಿ, ಒಂದು ಸೀರೆ ಕುಚ್ಚು ಕಟ್ಟೋ ನಿಡಿಲ್ ತೊಗೊಂಡಿದ್ದೀನಿ, ನಾರ್ಮಲ್ ಎಮ್ಮಿಂಗ್ ಸೂಜಿ ಒಂದು ತೊಗೊಂಡಿದ್ದೀನಿ. ನೋಡಿ ಇಲ್ಲಿ ಪಲ್ಲು ಬಂದುಬಿಟ್ಟು ರಾಮ ಗ್ರೀನ್ ಬಂದಿದೆ. ನಾನು ಅದರಿಂದ ಸಿಲ್ವರ್ ಮತ್ತು ರಾಮ ಗ್ರೀನ್ ಎರಡನ್ನೂ ಕಂಬೈನ್ ಮಾಡಿ 10 ಕುಚ್ಚು ರಾಮ ಗ್ರೀನು, 10 ಕುಚ್ಚು ಸಿಲ್ವರ್ ಕಲರಲ್ಲಿ ಕಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗೆ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಕಟ್ತಾಯಿದ್ದೀನಿ. ಸೊ ನೀವು ಅಷ್ಟೇ ನಿಮ್ಮ ಸೀರೆ ತೊಗೊಂಡಿರೋ ಕಲರ್ ಕಾಂಬಿನೇಷನ್ ಮೇಲೆ ಯಾವ ರೀತಿ ನಾವು ಕಲರ್ ಕಾಂಬಿನೇಷನ್ ದಾರ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ತಗೊಳ್ಳಿ. ನೀವು ಫುಲ್ಲು ಸ್ಯಾರಿ ಪಲ್ಲು ಎಲ್ಲ ನೀವು ಒಂದೇ ಕಲರ್ ಹಾಕಿದ್ರೆ ಅಲ್ಲೇನೋ ಕಲರ್ ಸ್ವಲ್ಪ ಡಾಮಿನೇಷನ್ ಆಗ್ಬೋದು. ಆದ್ದರಿಂದ ಕಲರ್ ಸ್ಯಾರಿ ಯಾವ ಕಲರ್ ಕಾಂಬಿನೇಷನಲ್ಲಿದೆ ಅಂತಂದ್ಬಿಟ್ಟು ನೋಡಿಕೊಂಡು ಒಂದು 10-15 ಕುಚ್ಚು ಒಂದು ಕಲರ್ ಆದರೆ ಇನ್ನೊಂದು ಕಲರ್ ಸ್ಯಾರಿಯಲ್ಲಿ ಯಾವ ಕಲರ್ ಇರುತ್ತೋ ಇನ್ನಷ್ಟು 10-15 ಕುಚ್ಚು ಆ ರೀತಿ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಅದೇ ಕಾಂಬಿನೇಷನಲ್ಲಿ ಹಾಕ್ತಾಯಿದ್ದೀನಿ. ಪೂರ್ತಿ ವಿಡಿಯೋ ನೋಡ್ಕೊಂಬನ್ನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇವಾಗ ದಾರ ಸುತ್ತುತ್ತಾ ಇದ್ದೀನಿ. ನಮಗಿಲ್ಲಿ ಸಿಲ್ವರ್ ಕಲರ್ ಬಾರ್ಡರ್ ಬಂದಿರೋದ್ರಿಂದ ಫಸ್ಟಿಗೆ ನಾನು ರಾಮ ಗ್ರೀನ್ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಸಿಲ್ವರ್ ಕಲರ್ಗೆ ಡಾಮಿನೇಟ್ ಆಗಿರುತ್ತೆ ಅಂತ, ತುಂಬ ಚೆನ್ನಾಗಿರುತ್ತೆ, ಹೈಲೈಟ್ ಆಗಿರುತ್ತೆ ಅಂತ. ಅದಾದಮೇಲೆ ನಾನಿಲ್ಲಿ 50 ದಾರ ಸುತ್ತುತ್ತಾ ಇದ್ದೀನಿ. ನೀವು ಇದನ್ನು ಡಬಲ್ ಮಾಡಿದ್ರೆ 100 ಆಗುತ್ತೆ. ನಿಡಲ್ ತಗೊಂಡ್ಮೇಲೆ ಸ್ಯಾರಿಗೆ ಆ್ಯಡ್ ಮಾಡಿ ಮತ್ತೆ ಅಲ್ಲೂ ಡಬಲ್ ಮಾಡಿದ್ಮೇಲೆ 200 ಆಗುತ್ತೆ. ಆದ್ದರಿಂದನೇ ನೀವು 50 ದಾರ ಸುತ್ತಕೊಂಡ್ರೆ ಸಾಕು. ತುಂಬ ಈಸಿಯಾಗಿ ನಿಮಗೆ ನೀವು ಜಾಸ್ತಿ ದಪ್ಪನೂ ಕಟ್ಕೋಬೇಕಾಗಿಲ್ಲ. ಸ್ಯಾರಿ ಕುಚ್ಚು ತುಂಬ ಸಣ್ಣಕ್ಕೆ ಕಟ್ಕೋಬೇಕಾಗಿಲ್ಲ. ಒಂದು ಮೀಡಿಯಮ್ ಸೈಜಲ್ಲಿ ಕುಚ್ಚು ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಾದಮೇಲೆ ನಾನು ಇಲ್ಲಿ ವೈಟ್ ಫೆವಿಕಾಲ್ ತೊಗೊಂಡ್ಬಿಟ್ಟು ನಾವು ನಿಡಿಲ್ ಸೇರಿಸ್ಬೇಕಂದ್ರೆ ದಾರ ಅತ್ತ ಹೋಗ್ದಿರ ಈ ರೀತಿ ಚೆನ್ನಾಗಿ ಈಕ್ವಲ್ ಆಗಿ ಗಮ್ ಹಾಕಿ ಈ ರೀತಿ ಗಮ್ ಮಾಡಿದ್ರೆ ನಮಗೆ ನಿಡಿಲ್ಗೆ ಸೇರ್ಸೋಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ ಈ ರೀತಿ ದಪ್ಪ ಬಂದಿರುತ್ತೆ ಓಳು. ಆ ಥರದ್ದು ನೀವು ಸ್ಯಾರಿ ಕುಚ್ಚು ಕಟ್ಟಕ್ಕಂತಂದರೆ ಆರಾಮಾಗಿ ಸಿಗುತ್ತೆ ಆಚೆ ಕಡೆ ಸ್ಟೋರ್ಸಲ್ಲಿ. ನೀವು ತೊಗೊಂಬಂದು ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಒಂದು ದಿನಕ್ಕೆ 2-3 ಸ್ಯಾರೀಸ್ ಕಟ್ಕೋಬೋದು ಸ್ನೇಹಿತರೆ. ನಿಮಗೆ ಗೊತ್ತಿರೋವಂಥ ಟೈಲರ್ಸ್ ಹತ್ರ ಏನಾದರೂ ನೀವು ಹೋಗಿ ಕೇಳಿದ್ರೆ ಅವ್ರು ಕೊಡ್ತಾರೆ. ಸೊ ಅದನ್ನು ಸಹ ಮನೆಯಲ್ಲಿರುವಂಥ ಮಹಿಳೆಯರು ಯೂಸ್ ಮಾಡಿಕೊಂಡು ಮನಿನ ಅರ್ನ್ ಮಾಡ್ಕೋಬೋದು. ನೋಡಿ ಇವಾಗ ಸೇರಿಸಿದ ಮೇಲೆ 100 ದಾರ ಆಯಿತು. ಕೆಳಗಡೆ ಈಕ್ವಲ್ ಆಗಿ ತೊಗೊಂಬಿಟ್ಟು ನಾವು ಗಮ್ ಹಾಕಿರೋ ಪಾರ್ಟ್ನ ಕಟ್ ಮಾಡ್ಕೊಂಬಿಟ್ಟು ಸ್ಯಾರಿಗೆ ಇವಾಗ ಕುಚ್ಚು ಕಟ್ಕೋಬೋದು. ನೋಡಿ ದಾರನ ಯಾವುದೇ ರೀತಿ ನೀವು ಹೆಚ್ಚು ಕಮ್ಮಿ ತಗೊಳಕ್ಕೆ ಹೋಗಬೇಡಿ. 100 ದಾರ ಸುತ್ತಬೇಕು ಅಂತ ಹೋದರೆ ನೀವು ಅಲ್ಲಿ ಡಬ್ಬಲ್ ಆಗಿ ಕುತ್ಕೊಳ್ಳುತ್ತೆ. ನಿಮ್ಗೆ ಸೂಜಿ ಮತ್ತು ಸೀರೆಗೆ ಸೇರೋದು ತುಂಬ ಕಷ್ಟ ಆಗಿಬಿಡುತ್ತೆ. 50 ದಾರ ಸುತ್ಕೊಳ್ಳಿ, ಖಂಡಿತ ನಿಮಗೆ ಪರ್ಫೆಕ್ಟ್ ಸ್ಟ್ರಕ್ಚರಲ್ಲಿ ಸ್ಯಾರಿ ಕುಚ್ಚು ಬರುತ್ತೆ. ಸೊ ಇವಾಗ ಈ ರೀತಿ ಸೀರೆಗೆ ಸೇರಿಸಿದ್ದಾದಮೇಲೆ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಬಿಟ್ಕೊಂಡ್ಬಿಟ್ಟು ಈ ರೀತಿ ಗೋಲ್ಡನ್ ಕಲರ್ ಸೂಜಿ ದಾರದಲ್ಲಿ ಈ ರೀತಿ ಗಂಟು ಹಾಕ್ಕೋಬೇಕಾಗುತ್ತೆ. ನೋಡಿ ನಾನು ಸ್ವಲ್ಪ ಕಟ್ಟಿದ್ದೀನಿ, ನಿಮಗೆ ಇವಾಗ ತೋರ್ಸೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ನೋಡಿ ಇವಾಗ ನಾನು ಒಂದು 10 ಕುಚ್ಚಷ್ಟು ರಾಮ ಗ್ರೀನ್ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು 10 ಕುಚ್ಚಷ್ಟು ಸಿಲ್ವರ್ ದಾರ ತಗೊಂಡು ಸಿಲ್ವರ್ ಕುಚ್ಚನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ತಗೊಂಬಿಟ್ಟು ಈ ರೀತಿ ಈಕ್ವಲ್ ಆಗಿ ನಾವು ದಾರನ ತಗೋಬೇಕಾಗುತ್ತೆ. ನೀವು ಹಿಂದ್ಗಡೆ ನೀವು ಎಷ್ಟು ಕುಚ್ಚನ್ನು ಕಟ್ ಮಾಡ್ಕೊತೀವಿ, ಎಷ್ಟು ಉದ್ದ ಬಿಡ್ತಾಯಿದ್ದೀವಿ ಕುಚ್ಚು ಅನ್ನೋದ್ರ ಮೇಲೆ ನೀವು ನೋಡಿಕೊಂಡು ಹಿಂದ್ಗಡೆ ದಾರನ ಬಿಟ್ಕೋಬೇಕಾಗುತ್ತೆ. ಹಿಂದೆ ದಾರ ಬಿಟ್ಟಿದಷ್ಟೇ ನೀವು ಫ್ರಂಟನ್ನು ಸಹ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಗೋಲ್ಡನ್ ಕಲರ್ ದಾರ ಡಬಲ್ ತೊಗೊಂಡು ಒಂದು ಸೂಜಿಗೆ ಎಮ್ಮಿಂಗ್ ಸೂಜಿ ಇದು ಈ ರೀತಿ ಕುಚ್ಚನ್ನ ಸೆಂಟ್ರಿಂದ ತೊಗೋಬೇಕು. ತಗೊಂಡ್ಮೇಲೆ ಹಿಂದ್ಗಡೆ ಸ್ವಲ್ಪ ದಾರನ ಕೈಯಲ್ಲಿ ಇಟ್ಕೊಂಡು ಮತ್ತು ಬ್ಯಾಗ್ ತಗೊಂಡು ಮತ್ತು ಈ ಕಡೆ ತೊಗೊಂಡಿರುವಂಥ ದಾರದ ಸೆಂಟ್ರಿಂದ ಈ ರೀತಿ ಗಂಟು ಹಾಕಬೇಕು. ಸೇಮು ಒಂದು 5-6 ರೀತಿ ಈ ರೀತಿ ನೀವು ಸುತ್ಕೊಂಡ್ಬಿಟ್ರೆ ನಿಮಗೆ ಕುಚ್ಚು ಅನ್ನೋದು ಈಸಿಯಾಗಿ ರೆಡಿ ಆಗಿಬಿಡುತ್ತೆ ಸ್ನೇಹಿತರೆ.
ತುಂಬ ಈಸಿ ಇದೆ ಸ್ಯಾರಿ ಕುಚ್ಚು. ಸೊ ಕ್ರೋಶದಾದರೆ ಸ್ವಲ್ಪ ಕಲಿಯೋವರೆಗೂ ಕಷ್ಟ ಆಗುತ್ತೆ, ಬಟ್ ಬೇಬಿ ಕುಚ್ಚು ಮನೆಗೆ ಹಾಕೋದು ಇದೆಲ್ಲ ತುಂಬ ಸಿಂಪಲ್ಲಾಗಿ ನಾವು ಮನೆಯಲ್ಲಿ ಯೂಟ್ಯೂಬ್ ನೋಡಿಕೊಂಡೇ ಕಲಿಬೋದು ಸ್ನೇಹಿತರೆ. ನಾನು ನಿಮಗೆ ಸಿಂಪಲ್ ಆದ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ ಅನ್ಕೋತೀನಿ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದೆ ಇಂಥ ವೀಡಿಯೋಗಳು ಮಾಡೋಕ್ಕೆ ಒಂದು ಮೋಟಿವೇಟ್ ಆಗಿರುತ್ತೆ. ವಿಡಿಯೋಗೆ ಒಂದು ಲೈಕ್ ಕೊಡಿ. ನೆಕ್ಸ್ಟ್ ನೋಡಿ, ನಾನು ಆ ಕಡೆ ಕುಚ್ಚಿನ ಒಂದು ಈಕ್ವಲಲ್ಲಿ ಇದನ್ನು ಸಹ ಕಟ್ ಮಾಡ್ತಾಯಿದ್ದೀನಿ. ಸೊ ಇದೇ ರೀತಿ ನಾವು ಸೀರೆ ಎಲ್ಲ ಕುಚ್ಚುಗಳು ಹಾಕ್ಕೊಂಡು ಹೋದರೆ ನಮ್ಮ ಸ್ಯಾರಿ ಕುಚ್ಚು ರೆಡಿ ಆಗುತ್ತೆ. ನೀವು ತಗೊಂಡಿರೋಂತಹ ಸೀರೆ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ನೀವು ಕಲರ್ ಕಾಂಬಿನೇಷನ್ ತಗೋಬೇಕು. ಇನ್ನೊಂದು, ನೀವು ಒಂದೇ ಸಲ ರೇಷ್ಮೆ ಸೀರೆಗಳಿಗೆಲ್ಲ ನೀವು ಟ್ರೈ ಮಾಡೋಕ್ಕೆ ಹೋಗಬೇಡಿ. ನೀವು ಕಲಿಯೋರಾದರೆ ಕಾಟನ್ ಸೀರೆ ಏನಿದ್ರೆ ಅದಕ್ಕೆ ಜಿಗ್ಜಾಗ್ ಮಾಡಿಸ್ಕೊಂಬಿಟ್ಟು ಮನೆಯಲ್ಲೇ ನೀವು ಪ್ರಾಕ್ಟೀಸ್ ಮಾಡಿ. ಇಲ್ಲ ಯಾವುದೋ ಒಂದು ಕಾಟನ್ ಬಟ್ಟೆಗೆ ಜಿಗ್ಜಾಗ್ ಮಾಡಿಸ್ಕೊಂಬಂದು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ರೇಷ್ಮೆ ಸೀರೆಗಳು ಹಾಳಾಗ್ದಿರ ಇರುತ್ತೆ. ನೀವು ಬರ್ದೇ ನೀವು ಡೈರೆಕ್ಟ್ ರೇಷ್ಮೆ ಸೀರೆಗಳಿಗೆ ಹಾಕ್ತೀವಂತಂದರೆ ಅದು ಸುಮ್ಮನೆ ಹೋಲಾಗಿ ಹಾಳಾಗ್ತವೆ. ಆದ್ದರಿಂದ ನೀವು ಕಾಟನ್ ಸ್ಯಾರೀಸ್ ಯೂಸ್ ಮಾಡಿಕೊಂಡು ಮತ್ತು ನೀವು ಪೂರ್ತಿ ನಮಗೆ ಬರುತ್ತೆ, ಕಲ್ತಿದ್ದೀವಿ ಅನ್ನೋ ಒಂದು ಕಾನ್ಫಿಡೆಂಟ್ ಮೇಲೆ ಬೇಕಂದರೆ ರೇಷ್ಮೆ ಸೀರೆಗಳಿಗೆ ಬೇರೆಯವ್ರಿಗೆ ಬೇಕಂದ್ರೆ ಹಾಕ್ಕೊಡ್ಬೋದು, ನೀವು ಬೇಕಾದರೂ ಹಾಕ್ಕೋಬೋದು. ಇದು ಸ್ನೇಹಿತರೆ ನಮ್ಮ ಇವತ್ತಿನ ಈ ವಿಡಿಯೋ. ನನ್ನ ಪೂರ್ತಿ ಸೀರೆ ನನಗೆ ಕುಚ್ಚ ಹಾಕಿದ್ದ ಆಯಿತು ನೋಡಿ. ಔಟ್ಲುಕ್ ಬಂದುಬಿಟ್ಟು ಈ ರೀತಿ ಕಾಣಿಸ್ತಿದೆ. ತುಂಬ ಚೆನ್ನಾಗಿ ಈಸಿಯಾಗಿ ಒಂದು 2 hours ಟೈಮ್ ಮನೇಲಿ ಕೆಲಸ ಎಲ್ಲ ಮುಗಿದ್ಮೇಲೆ ಒಂದು 2 ಗಂಟೆ ಕೂತ್ಕೊಂಡ್ರೆ ನಮ್ಮ ಕೆಲಸ ಮುಗಿದೋಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ